ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹಿಂದಣ ಹೆಜ್ಜೆಯ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಬಾರದು ಅಂತ ಅಲ್ಲಮ ಪ್ರಭು ಒಂದು ಮಾತನ್ನು ಹೇಳ್ತಾರೆ ಒಂದು ವಚನದಲ್ಲಿ. ಅಂದರೆ ಈ ನಿಂದ ಹೆಜ್ಜೆ ಅಂದರೆ ವರ್ತಮಾನ. ಈ ವರ್ತಮಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹಿಂದಣ ಹೆಜ್ಜೆಗಳು ಏನಿದೆ ಅವುಗಳನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ ಮಾತ್ರ ಇವತ್ತಿನ ಹೆಜ್ಜೆ, ನಾಳೆ ಇಡಬಹುದಾದ ಹೆಜ್ಜೆ ಇವು ನಮಗೆ ಗೊತ್ತಾಗುತ್ತೆ. ಹಿಂದಿನ ಹೆಜ್ಜೆಗಳನ್ನು ಅರ್ಥ ಮಾಡಿಕೊಂಡ್ರೆ ಆ ಹೆಜ್ಜೆಗಳನ್ನು ಇಟ್ಟಂಥ ನಮ್ಮ ಹಿಂದವರು ಯಾರಿದ್ದಾರೆ, ಅವರು ಪಟ್ಟಂಥ ಕಷ್ಟಗಳು ಏನಿದೆ ಅದು ನಮಗೆ ಅರ್ಥವಾಗುತ್ತೆ, ಪರಿಹಾರ ದೊರೆಯುತ್ತೆ. ಹಾಗಾಗಿ ಹಿಂದಣ ಹೆಜ್ಜೆಯ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಬಾರದು ಅನ್ನೋ ಮಾತನ್ನು ಹೇಳ್ತಾನೆ. ಇದುವರೆಗೂ ಭೂಮಿ ಮೇಲೆ ಸುಮಾರು ಎಷ್ಟು ಜನ ಹುಟ್ಟಿರಬಹುದು? 115 ಬಿಲಿಯನ್ ಜನ ಹುಟ್ಟಿರಬಹುದು ಅಂತ ಒಂದು ಲೆಕ್ಕಾಚಾರ ಕೊಡುತ್ತೆ ವಿಜ್ಞಾನ. ಈ 115 ಬಿಲಿಯನ್ ಜನ ಪಟ್ಟಂತಹ ಕಷ್ಟಗಳು ಏನಿವೆ, ಆ ಕಷ್ಟಗಳನ್ನು ಅರ್ಥ ಮಾಡಿಕೊಂಡ್ರೆ ಅಂತಹ ಕಷ್ಟಗಳು ನಮ್ಮ ಬದುಕಲ್ಲೇ ಬಂದಾಗ ಪರಿಹಾರವನ್ನು ಕಂಡುಕೊಳ್ಳೋದು ಬಹಳ ಸುಲಭ ಅಲ್ಲವೇ? ನಮ್ಮ ಹಿಂದಿನ ಸಾಹಿತ್ಯ, ಹಿರಿಯರು ಬಿಟ್ಟು ಹೋದಂಥ ಸಾಹಿತ್ಯ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳದೆ, ಅದನ್ನು ತಿಳ್ಕೊಳ್ಳದೆ ಇವತ್ತಿನ ಸಾಹಿತ್ಯವನ್ನು, ಇವತ್ತಿನ ಬದುಕನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ವರ್ತಮಾನ ಎನ್ನುವ ಒಂದು ಕೃತಿಯಲ್ಲಿ ಬಹಳ ಸೊಗಸಾಗಿ ಮಂಡಿಸ್ತಾರೆ. ಶಾ ಶೆಟ್ಟರ್ ಒಂದು ಕಡೆ ಬರೀತಾರೆ, ಒಂದು ಕೃತಿ ಒಬ್ಬೊಬ್ಬರ ಕಣ್ಣಲ್ಲಿ ಹೇಗೆಲ್ಲ ಕಾಣಬಹುದು ಅನ್ನೋದು ಈ ಮಾತಿನ ತಿರುಳು. ಈಗ ಇವರು ಹೇಳ್ತಾರೆ, ಹಳಗನ್ನಡ ಕೃತಿಗಳನ್ನು ಮೊದಲ ಬಾರಿಗೆ ಸಂಪಾದಿಸಿದ್ದು ರೈಸ್ ಅವರು. ಇದು ಮೊದಲ ಘಟ್ಟ ಅಂತ ಹೇಳ್ತಾರೆ. DL ನರಸಿಂಹಾಚಾರ್ ಮುಂತಾದವರು ದೀಪಿಕೆಗಳನ್ನು ಪ್ರಕಟಪಡಿಸ್ತಾರೆ, ಇದು ಎರಡನೇ ಘಟ್ಟ. N ಅನಂತರಂಗಾಚಾರ್ ಮೊದಲಾದವರು ಗದ್ಯಾನುವಾದಗಳನ್ನು ಮಾಡ್ತಾರೆ, ಇದು ಮೂರನೇ ಘಟ್ಟ. ನಾಲ್ಕನೆಯ ಘಟ್ಟದಲ್ಲಿ L ಬಸವರಾಜು ಮುಂತಾದವರು ಪಂಪನ ಸರಳ ಆದಿಪುರಾಣದಂಥ ಪುಸ್ತಕಗಳನ್ನು ಪ್ರಕಟಿಸ್ತಾರೆ, ಇದು ನಾಲ್ಕನೇ ಘಟ್ಟ. ಐದನೆಯ ಘಟ್ಟದಲ್ಲಿ HS ವೆಂಕಟೇಶ್ ಮೂರ್ತಿ ಅವರು ತಿಳಿಗನ್ನಡದಲ್ಲಿ ಇದೇ ಅವತರಣಿಕೆಗಳನ್ನು ನೀಡ್ತಾರೆ. ನೋಡಿ, ಒಂದೇ ಕೃತಿಯನ್ನು ಒಬ್ಬೊಬ್ಬರು ತಮ್ಮ ತಮ್ಮ ಅನುಭವ, ತಿಳಿವಳಿಕೆ ಹಿನ್ನೆಲೆಯಲ್ಲಿ ಹೇಗೆ ಅರ್ಥೈಸ್ತಾ ಹೋಗ್ತಾರೆ ಅಂತ. ಮಂಕುತಿಮ್ಮನ ಕಗ್ಗವನ್ನು ಶಾಲಾ ದಿನಗಳಲ್ಲಿ ಓದಿದರೆ, ಹರೆಯದಲ್ಲಿ ಓದಿದರೆ, ದಾಂಪತ್ಯ ಬದುಕಿನಲ್ಲಿ ಓದಿದರೆ, ವೃದ್ಧಾಪ್ಯದಲ್ಲಿ ಓದಿದರೆ ಭಿನ್ನ ಭಿನ್ನವಾದ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಹಿಂದಿನ ಸಾಹಿತ್ಯವನ್ನು ನಾವು ಓದಲೇಬೇಕು. ಅದನ್ನು ಓದದೆ ಏನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಈ ಒಂದು ಪುಸ್ತಕದಲ್ಲಿ ಹಲ್ಮಿಡಿ ಶಾಸನದ ವಿವಿಧ ಆಯಾಮಗಳನ್ನು, ಕವಿರಾಜ ಮಾರ್ಗ, ಕವಿ ರಾಜ ಇಬ್ಬರೂ ಸೇರಿ ಹುಡುಕಿಕೊಂಡಂಥ ಮಾರ್ಗ ಕವಿರಾಜ ಮಾರ್ಗ, ವಡ್ಡಾರಾಧನೆ, ಪಂಪ, ನಾಗಬ್ರಹ್ಮ, ನಾಗಚಂದ್ರ, ದುರ್ಗಸಿಂಹ, ಬಸವಣ್ಣ, ಅಕ್ಕ ಮಹಾದೇವಿ, ಹರಿಹರ, ರಾಘವಾಂಕ, ಜನ್ನ, ಕುಮಾರವ್ಯಾಸ, ಕನಕದಾಸ, ರತ್ನಾಕರ ವರ್ಣಿ, ಸರ್ವಜ್ಞ, ಲಕ್ಷ್ಮೀಶ, ಕೆಂಪು ನಾರಾಯಣ, ಮುದ್ದಣ, ಹೀಗೆ 23 ಕವಿಗಳನ್ನು ತಾವು ಹೇಗೆ ಕಂಡಿದ್ದೇವೆ, ಹೇಗೆ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋ ಒಂದು ಹೊಸ ನೋಟವನ್ನು ಕೊಡ್ತಾರೆ ಈ ಒಂದು ಪುಸ್ತಕದಲ್ಲಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ಹಾಗಾಗಿ ವರ್ತಮಾನವನ್ನು ಅರ್ಥ ಮಾಡ್ಕೋಬೇಕಾದರೆ ಪರಂಪರೆಯನ್ನು ಬಿಡುವ ಹಾಗಿಲ್ಲ. ಪರಂಪರೆಯನ್ನು ಓದಿ ಅರ್ಥ ಮಾಡಿಕೊಂಡ್ರೆ ವರ್ತಮಾನದ ಅನೇಕ ಪ್ರಶ್ನೆಗಳಿಗೆ ಪರಂಪರೆಯಲ್ಲಿ ಉತ್ತರ ದೊರೆಯುತ್ತೆ ಅನ್ನೋದು ಈ ಕನ್ನಡ ಸಾಹಿತ್ಯ, ಈ ಕೃತಿಯ ಆಶಯ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಬಿ ಚಂದ್ರ, ವಾಸಸ್ಥಳ ಬೆಂಗಳೂರು. ನಾನು ನಿವೃತ್ತ ಸರ್ಕಾರಿ ನೌಕರರು.
ನನ್ನ ಹವ್ಯಾಸ ಪತ್ರಿಕೆಗಳನ್ನು ಓದುವುದು ಮತ್ತು ಕಥಾಪುಸ್ತಕಗಳನ್ನು ಓದುವುದು. ಚಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು AV ಶ್ರೀನಿವಾಸ ಉಪಾಧ್ಯಾಯ, ಗಿರಿನಗರ ನಿವಾಸಿ. ನಾನು ಯುಕೆನ್ ಇಂಡಿಯಾ ಲಿಮಿಟೆಡ್ ಎಂಬ MNC ಕಂಪನಿಯಲ್ಲಿ ಸೇವೆ ಮಾಡಿ ನಿವೃತ್ತನಾಗಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು, ಚಲನಚಿತ್ರ ಗೀತೆಗಳನ್ನು ಕೇಳೋದು, ತಟ್ಟಂತೆ ಹೇಳಿ ಪ್ರೋಗ್ರಾಮ್ ನೋಡೋದು, ನ್ಯೂಸ್ ನೋಡೋದು. ಶ್ರೀನಿವಾಸ ಉಪಾಧ್ಯಾಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು PV ಗುರುಪ್ರಸಾದ್ ಅಂತ. ನಾನು ಭಾರತೀಯ ಜೀವವಿಮಾ ನಿಗಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಬೆಂಗಳೂರಿನಿಂದ ಬಂದಿದ್ದೀನಿ. ಹನುಮಂತ ನಗರ ನಿವಾಸಿ. ನನ್ನ ಹವ್ಯಾಸಗಳು ಸಾಮಾನ್ಯವಾಗಿ ನಾನು ಒಂದೇ ಒಂದು ಹೇಳಬೇಕು ಗುರುಗಳೇ. ನನ್ನ ಗುರುಗಳಾದ ನರಹಳ್ಳಿ ಬಾಲಸುಬ್ರಹ್ಮಣ್ಯವ್ರಿಗೆ ನಾನು ಈಗ ಕೃತಾರ್ಥನಾಗುತ್ತೇನೆ. ಯಾಕೆಂದರೆ ನಾನು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡದಲ್ಲೇ ಅವರ ಜೊತೆ ಕೆಲಸ ಮಾಡ್ತಾಯಿದ್ದೆ. ಹೀಗಾಗಿ ನಾನು ಅವ್ರನ್ನ ಸ್ಮರಿಸಲೇಬೇಕು. ಈ ಒಂದು ಇದರಲ್ಲಿ ಅವರ ಒಂದು ಕ್ಲಾಸ್ನಲ್ಲಿ ಸಂಸ್ಕೃತ ವಿದ್ಯಾರ್ಥಿಗಳು, ಹಿಂದಿ ವಿದ್ಯಾರ್ಥಿಗಳು ಬಂದು ಕೂಡ್ತಾಯಿದ್ರು ಅಂದರೆ ಅದೊಂದು ಅತಿಶಯೋಕ್ತಿ ಅಂತ ಹೇಳ್ಬೋದು. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು, ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸೋದು, ಕ್ರಿಕೆಟ್ ನೋಡೋದು, ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡೋದು ಮತ್ತು ಚಲನಚಿತ್ರ ಗೀತೆಗಳನ್ನ ಕೇಳೋದು, ಸಕ್ರಿಯವಾಗಿ ರಾಜ್ಯೋತ್ಸವಗಳು, ಎಲ್ಲ ರಾಜ್ಯೋತ್ಸವಗಳಲ್ಲೂ ಕಾರ್ಯಕ್ರಮಗಳಲ್ಲೂ ನಾನು ಪಾಲ್ಗೊಳ್ತಾ ಇದ್ದೀನಿ. ಅದರಲ್ಲಿ ಪ್ರಶಸ್ತಿಗಳನ್ನು ತಗೊಂಡಿದ್ದೀನಿ. ತುಂಬ ಸಂತೋಷ ಗುರುಪ್ರಸಾದ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಮಣ್ಣಿನ ಗೆಳತಿ, ಕೃಷಿ ಮಹಿಳೆಯರ ಅನುಭವ ಕಥನದ ಕೃತಿ. ಭಾರತಿ ಹೆಗಡೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಮಹಾಬೆಂಗಳೂರಿಗೆ, ಗ್ರೇಟರ್ ಬೆಂಗಳೂರು, ಎಷ್ಟು ಉಪನಗರಗಳು ಸೇರಲಿವೆ? ಹೇಳಿ ಚಂದ್ರ. 5 ಎಷ್ಟು ಉಪನಗರಗಳು ಸೇರಲಿವೆ? 4 ಸರ್. 4. ಶ್ರೀನಿವಾಸ ಉಪಾಧ್ಯಾಯ 5. ಆಯ್ಕೆಗಳನ್ನು ನೋಡೋಣ. 4, 5, 7, 6. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 6 ಆಗಿತ್ತು. ಮಣ್ಣಿನ ಗೆಳತಿ ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಬಿಡದಿ, ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಮಾಗಡಿ ಇವು ಉಪನಗರಗಳಾಗಿ ಬೆಂಗಳೂರು ಮಹಾನಗರವನ್ನು ಸೇರ್ತಾ ಇದೆಯಂತೆ. ಈಗ ಬೆಂಗಳೂರು ಮಹಾನಗರ 708 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಪಡೆದಿದೆ. ಈ 5 ಉಪನಗರಗಳು ಬೆಂಗಳೂರಿಗೆ ಸೇರಿಕೊಂಡಾಗ ಇದರ ವ್ಯಾಪ್ತಿ 1050 ಚದರ ಕಿಲೋಮೀಟರಷ್ಟು ಬೃಹತ್ತಾಗಿ ಬೆಳೆಯಲಿದೆಯಂತೆ ಬೆಂಗಳೂರು ನಗರ. ಮುಂದಿನ ಪುಸ್ತಕ ಮನೆಯಂಗಳದಲ್ಲಿ ಔಷಧೀವನ. ಡಾಕ್ಟರ್ ಎಂ ವಸುಂಧರಾ, ಡಾಕ್ಟರ್ ವಸುಂಧರಾ ಭೂಪತಿ ಬರೆದಂಥ ಪುಸ್ತಕ. ಪ್ರಶ್ನೆ: ವಿಶ್ವ ಸೊಳ್ಳೆಯ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ? ಆಯ್ಕೆಗಳನ್ನು ನೋಡೋಣ. ಹೇಳಿ ಚಂದ್ರ. ಸೆಪ್ಟೆಂಬರ್ ತಿಂಗಳಲ್ಲಿ. ಯಾವಾಗ ದಿನಾಂಕ? 24. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಆಗಸ್ಟ್ 22, ಆಗಸ್ಟ್ 20, ಆಗಸ್ಟ್ 21, ಆಗಸ್ಟ್ 23. ಹೇಳಿ ಗುರುಪ್ರಸಾದ್. ಆಗಸ್ಟ್ 21. ಆಗಸ್ಟ್ 21 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆಗಸ್ಟ್ 20 ಸರಿಯಾದ ಉತ್ತರ ಆಗಿತ್ತು. ಈ ಆಗಸ್ಟ್ 20ರಂದು ವಿಶ್ವ ಸೊಳ್ಳೆಯ ದಿನಾಚರಣೆಯ ಸಂದರ್ಭದಲ್ಲಿ ಸೊಳ್ಳೆಯಿಂದ ಬರುವ ರೋಗಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ, ಆ ಸೊಳ್ಳೆ ಕಡಿತದಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಯಾವ್ಯಾವ ಮಾರ್ಗಗಳು ಉಂಟು, ಇದರ ಬಗ್ಗೆ ಜನಜಾಗೃತಿಯನ್ನು ಉಂಟು ಮಾಡುವ ಒಂದು ಕೆಲಸ ನಡೆಯುತ್ತಂತೆ. ಮುಖ್ಯವಾಗಿ ಈ ಸೊಳ್ಳೆ ಇದೆಯಲ್ಲ, ಮನುಷ್ಯನ ಮಹಾಶತ್ರು.
ಹೇಗೆ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ? ಇದುವರೆಗೂ 115 ಬಿಲಿಯನ್ ಮನುಷ್ಯರು ಹುಟ್ಟಿದ್ದಾರೆ ಭೂಮಿ ಮೇಲೆ. ಆ 115 ಬಿಲಿಯನ್ ಜನರಲ್ಲಿ ಮಲೇರಿಯಾ ಕಾಯಿಲೆಯಿಂದ, ಸೊಳ್ಳೆಯಿಂದ ಬರುವಂಥ ಮಲೇರಿಯಾ ಕಾಯಿಲೆಯಿಂದ 5 ಬಿಲಿಯನ್ ಜನ ಸತ್ತಿದ್ದಾರಂತೆ. 5 ಬಿಲಿಯನ್. ಇನ್ಯಾವ ಕಾಯಿಲೆನೂ ಇಷ್ಟು ಜನರನ್ನು ಕೊಂದಿಲ್ಲ. ಇನ್ನು ಮಲೇರಿಯಾ ಬಿಟ್ಟು ಬೇರೆ ಬೇರೆ ಕಾಯಿಲೆಗಿದೆಯಲ್ಲ, ಡೆಂಗಿ ಜ್ವರ, ಜಿಕಾ ಜ್ವರ, ಚಿಕನ್ಗುನ್ಯಾ, ಆನೆಕಾಲು, ಜಾಪನೀಸ್ ಮಿದುಳು ಜ್ವರ, ಇವೆಲ್ಲ ಸೇರ್ಕೊಂಡ್ಬಿಟ್ರೆ 6 ಬಿಲಿಯನ್ ಜನ ಸತ್ತಿದ್ದಾರಂತೆ ಸೊಳ್ಳೆಗಳಿಂದ ಬರುವ ಕಾಯಿಲೆಯಿಂದ. ಇವತ್ತಿಗೂ ಜನ ಸಾಯ್ತಾ ಇದ್ದಾರೆ. ಇವತ್ತಿಗೂ ಮಲೇರಿಯಕ್ಕೆ ಸಂಪೂರ್ಣ ಒಂದು ಮಲೇರಿಯಾವನ್ನು ಗುಣಪಡಿಸುವಂಥ ಔಷಧವನ್ನು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಲಸಿಕೆಯನ್ನು ಕಂಡುಹಿಡಿಯೋ ಪ್ರಯತ್ನದಲ್ಲೂ ನಾವು ಯಶಸ್ಸನ್ನು ಗಳಿಸಿಲ್ಲ. ಹಾಗಾಗಿ ಈ ಕಾಯಿಲೆ ಬರದೇ ಇರೋ ಹಾಗೆ ತಡೆಗಟ್ಟೋದು ಒಂದೇ ನಮ್ಮ ಕೈಯಲ್ಲಿ ಇರುವಂಥ ಏಕೈಕ ಅಸ್ತ್ರ. ಮುಂದಿನ ಪುಸ್ತಕ ಗಾನಯಾನ ಕಾವ್ಯ ಮಿಲನ, ನೆನಪಿನ ಕನ್ನಡಿಯಲ್ಲಿ ಕಂಡ ಮುಖಗಳು, HR ಲೀಲಾವತಿ ಬರೆದಂಥ ಪುಸ್ತಕ. ಪ್ರಶ್ನೆ: ಇತ್ತೀಚೆಗೆ ಯಾವ ರಾಜ್ಯವು ತೃತೀಯ ಲಿಂಗಿ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರತ್ಯೇಕ ಹಾಸ್ಟೆಲ್ ನಿರ್ಮಿಸಿದೆ? ಆಯ್ಕೆಗಳನ್ನು ನೋಡೋಣ. ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಕೇರಳ, ಮಧ್ಯಪ್ರದೇಶ. ಮೊದಲಿಗೆ ಚಂದ್ರ, ಆನಂತರ ಶ್ರೀನಿವಾಸ ಉಪಾಧ್ಯಾಯ. ಮಹಾರಾಷ್ಟ್ರ ಚಂದ್ರ ಅವರ ಉತ್ತರ. ಆಯ್ಕೆ 1 ಶ್ರೀನಿವಾಸ ಉಪಾಧ್ಯಾಯ. ಮಧ್ಯಪ್ರದೇಶ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೇರಳ ಆಗಿತ್ತು. ಕೇರಳದಲ್ಲಿ ಕೊಟ್ಟಾಯಂ ಅಂತ ಸ್ಥಳ ಇದೆ. ಅಲ್ಲಿ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯ ಇದೆ. ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಇದೇ ಆಗಸ್ಟ್ 26, 2025 ಒಂದು ವಿಶೇಷವಾದ ಒಂದು ಹಾಸ್ಟೆಲ್ ವಿದ್ಯಾರ್ಥಿ ನಿಲಯ ರೂಪುಗೊಳ್ಳುತ್ತಂತೆ. ಇಲ್ಲಿ ಯಾರಿಗೆ ಅವಕಾಶ ಅಂದರೆ ತೃತೀಯ ಲಿಂಗಿಗಳಿಗೆ ಮಾತ್ರ ವಿಶೇಷವಾಗಿ ಈ ಒಂದು ಹಾಸ್ಟೆಲ್ ಆರಂಭವಾಗಿದೆಯಂತೆ. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಂತಹ ವಿಶ್ವವಿದ್ಯಾನಿಲಯಗಳು ಪಂಜಾಬ್, ಹೈದರಾಬಾದ್, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಲ್ಲಿ ಈಗಾಗಲೇ ಉಂಟು. ಹಾಗಾಗಿ ತೃತೀಯ ಲಿಂಗಿಗಳು ಅನವಶ್ಯಕವಾಗಿ ಭಿಕ್ಷೆಯನ್ನು ಬೇಡ್ತಾ ತಮ್ಮ ಬದುಕನ್ನು ನಡೆಸದೆ ಅವರೂ ಸಹ ಕಾಲೇಜಿಗೆ ಹೋಗಿ ಓದಿ ಒಳ್ಳೆಯ ಕೆಲಸವನ್ನು ಪಡೆಯೋದಕ್ಕೆ ಅವಕಾಶ ಉಂಟು. ಹಾಗಾಗಿ ಅವರಿಗಾಗಿ ವಿಶೇಷ ಹಾಸ್ಟೆಲ್ಗಳನ್ನು ರೂಪಿಸಿರೋದು ಅತ್ಯಂತ ಮೆಚ್ಚುವಂಥ ವಿಚಾರ. ಕಾಡು ಕಾಡ್ತು ಎನ್ನುವ ಪುಸ್ತಕ, ರೇಖಾ ಹೆಗಡೆ ಬಾಳೇಸರ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಅಂಟಾರ್ಟಿಕಾದಲ್ಲಿ ರಕ್ತ ಜಲಪಾತವು ಧುಮುಕುತ್ತದೆ, ಇದಕ್ಕೆ ಕಾರಣವೇನು? ಆಯ್ಕೆಗಳನ್ನು ನೋಡೋಣ. ಕೆಮ್ಮಣ್ಣು, ಕೆಂಪು ಆಲ್ಗೆ. ಹೇಳಿ ಶ್ರೀನಿವಾಸ ಉಪಾಧ್ಯಾಯ. ಕೆಂಪು ಆಲ್ಗೆ. ಕೆಂಪು ಬೆಳಕಿನ ಬ್ಯಾಕ್ಟೀರಿಯಾ ಹಾಗೂ ಆಯ್ಕೆ 4. ಹೇಳಿ ಗುರುಪ್ರಸಾದ್. ಕೆಂಪು ಬೆಳಕಿನ ಬ್ಯಾಕ್ಟೀರಿಯಾ ಆಯ್ಕೆ 3. ಆಯ್ಕೆ 4 ನೋಡೋಣ. ತುಕ್ಕು ಹಿಡಿದ ಕಬ್ಬಿಣ. ಉತ್ತರವನ್ನು ನೋಡೋಣ. ತುಕ್ಕು ಹಿಡಿದ ಕಬ್ಬಿಣ ಸರಿಯಾದ ಉತ್ತರ ಆಗಿತ್ತು. ಟೇಲರ್ ಗ್ಲೇಸಿಯರ್ ಅಂತ ಒಂದು ಹಿಮನದಿ, ಮಂಜು ನದಿ ಹರಿಯುತ್ತಂತೆ ಅಂಟಾರ್ಟಿಕಾದಲ್ಲಿ. ಅಲ್ಲಿ ಕಬ್ಬಿಣದ ಅಂಶ, ಆ ನೀರಲ್ಲಿ ಇರುವಂಥ ಕಬ್ಬಿಣದ ಅಂಶ ವಾತಾವರಣದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ಸೇರಿಕೊಂಡು ತುಕ್ಕು ಹಿಡಿಯುತ್ತಂತೆ. ಅದು ಎಷ್ಟು ಕೆಂಪಗೆ ಇರುತ್ತೆ ಅಂತ ಹೇಳ್ತಂದರೆ, ಆ ಚಿತ್ರವನ್ನು, ದೃಶ್ಯವನ್ನು ನೋಡ್ತಾ ಇದ್ದರೆ ರಕ್ತವೇ ಹರಿದು ಬರ್ತಾ ಇದೆಯೇನೋ ಅನ್ನಿಸುವ ಹಾಗೆ ಇದೆ. ನಂಬಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ರಕ್ತ ಜಲಪಾತ ಅಂಟಾರ್ಟಿಕಾದಲ್ಲಿ ಹಲವು ಕಡೆ ಇದು ಕಂಡುಬರುತ್ತೆ. ಅವುಗಳಲ್ಲಿ ಮುಖ್ಯವಾದದ್ದು ಟೇಲರ್ ಗ್ಲೇಸಿಯರ್. ದುಪ್ಪಟ್ಟು, ಸೂಟು ಬೂಟಿನ ರೈತನ ಪರಿಚಯ, ರಾಜಾರಾಮ್ ತಲ್ಲೂರು ಅವರಿಂದ ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ರೈ, ನಾ, ಮೇ, ಚಿ, ತೇ, ಳಿ. ರೈತನ ಮೇಲೆ ಚಿರತೆ ದಾಳಿ. ಹೇಳಿ. ರೈತನ ಮೇಲೆ ಚಿರತೆ ದಾಳಿ.
ರೈತನ ಮೇಲೆ ಚಿರತೆ ದಾಳಿ ಅಂತಿದ್ದಾರೆ. ಹೌದಾ ಗುರುಪ್ರಸಾದ್? ಹೌದಾ? ಹೌದು. ಉತ್ತರವನ್ನು ನೋಡೋಣ. ರೈತನ ಮೇಲೆ ಚಿರತೆ ದಾಳಿ ಉತ್ತರ ಸರಿಯಾಗಿದೆ. ದುಪ್ಪಟ್ಟು ಎನ್ನುವ ಪುಸ್ತಕವನ್ನು ಶ್ರೀನಿವಾಸ ಉಪಾಧ್ಯಾಯ ಅವರಿಗೆ ಕೊಟ್ಟಿದ್ದೇನೆ. ಬರೆಯದ ಕಥೆಗಳು, ಮಾಧ್ಯಮ ಅನುಭವಗಳ ಬಗ್ಗೆ ಪುಸ್ತಕ ಬರೆದಿದ್ದಾರೆ ರವೀಂದ್ರ ಭಟ್ಟ ಅವರು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 59 ಕೂಡು 39, 95 ಕಳೆ 43, 25 ಗುಣಿಸು 9, 216 ಭಾಗಿಸು 12. ಬಜರ್ ಒತ್ತಿದ್ದಾರೆ ಗುರುಪ್ರಸಾದ್. ಅಂತಿಮ ಉತ್ತರ ಟೋಟಲ್ ಮಾಡಬೇಕು. ಟೋಟಲ್ 393. 393, 393 ಅನ್ನೋ ಉತ್ತರ ಕೊಟ್ಟಿದ್ದೀರಿ. ಎರಡನೇದಾಗಿ ಶ್ರೀನಿವಾಸ ಉಪಾಧ್ಯಾಯ 393 ಅದೇ ಉತ್ತರ. ಚಂದ್ರ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 398. 98. ಎರಡನೇ ಪ್ರಶ್ನೆಗೆ ಉತ್ತರ 52. ಮೂರನೇ ಪ್ರಶ್ನೆಗೆ 225. ನಾಲ್ಕನೇ ಪ್ರಶ್ನೆಗೆ 18. ಎಲ್ಲವನ್ನು ಕೂಡಿದರೆ 393 ಬಂದಿದೆ. ಬರೆಯದ ಕಥೆಗಳು ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಗುರುಪ್ರಸಾದ್ ಅವರಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕವನ ಸಂಕಲನ ಪರಿಮಳದ ಬಾಕಿ ಮೊತ್ತ. ಡಾಕ್ಟರ್ ಲಕ್ಷ್ಮಣ್ ವಿ.ಎ. ಬರೆದಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮಾರುತಿ ಭುಜಂಗರಾವ್ ಚಿತಂಪಲ್ಲಿ, ಪ್ರಶಾಂತ್ ನಾಯಕ್, ಮಿರಿಯಾಲ ಅಪ್ಪಾರಾವ್, ಪಿ ದಕ್ಷಿಣಾಮೂರ್ತಿ. ಮೊದಲಿಗೆ ಬಸರುತ್ತಿದ್ದಾರೆ ಚಂದ್ರ, ಆನಂತರ ಗುರುಪ್ರಸಾದ್. ಎರಡನೇದು ಸರ್ ಯಾವುದು? ಕಾಣೋದಿಲ್ಲ ನಮಗೆ. ಸಂಖ್ಯೆ ಹೇಳಿ, ನಂಬರ್ ಹೇಳಿ. 2. ಎರಡನೇದು ಪ್ರಶಾಂತ್ ನಾಯಕ್. ಹೇಳಿ ಗುರುಪ್ರಸಾದ್. ಮಾರುತಿ ಭುಜಂಗರಾವ್ ಚಿಂತಂಪಲ್ಲಿ. ಆಯ್ಕೆ 1. ಉತ್ತರವನ್ನು ನೋಡೋಣ. ಮಾರುತಿ ಭುಜಂಗರಾವ್ ಚಿತಂಪಲ್ಲಿ ಉತ್ತರ ಸರಿಯಾಗಿದೆ. ಪರಿಮಳದ ಬಾಕಿ ಮೊತ್ತ ಎನ್ನುವ ಈ ಒಂದು ಪುಸ್ತಕವನ್ನು ಗುರುಪ್ರಸಾದ್ ಅವರಿಗೆ ಕೊಟ್ಟಿದ್ದೇವೆ. ಪದ್ಮಶ್ರೀ ಗೌರವ ದೊರೆತಿದೆ ಮಾರುತಿ ಅವರಿಗೆ ಈ ವರ್ಷ. ಮಹಾರಾಷ್ಟ್ರಕ್ಕೆ ಸೇರಿದವರು ಇವರು. ಪರಿಸರವಾದಿ ಹಾಗೂ ಲೇಖಕರು. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಅರಣ್ಯ, ಪರಿಸರ ಹಾಗೂ ಜೀವ ಜಗತ್ತಿನ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತಳೆದು ಅವುಗಳ ರಕ್ಷಣೆಯತ್ತ ಗಮನವನ್ನು ಕೊಡ್ತಾ ಸಾಹಿತ್ಯವನ್ನು ರಚಿಸಿಕೊಂಡು ಬಂದಿದ್ದಾರೆ. 2006ರಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನ ಏನಿದೆ ಅದರ ಅಧ್ಯಕ್ಷತೆಯನ್ನು, ಸರ್ವಾಧ್ಯಕ್ಷತೆಯನ್ನು ವಹಿಸುವ ಭಾಗ್ಯ ಇವರಿಗೆ ದೊರೆಯುತ್ತೆ. ಈಗ ಪದ್ಮಶ್ರೀ ಗೌರವ ದೊರೆತಿದೆ. ಈಗ ನಾವು ಕೊಡ್ತಾ ಇದ್ದೇವೆ ಒಂದು ಕಥಾ ಸಂಕಲನ. ಪ್ರೇಮ್ ಕುಮಾರ್ ಹರಿಯಬ್ಬೆ ಬರೆದಿರುವಂಥದ್ದು ಅಕಾಲ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಸಾ, ಮು, ಗಿ, ದ, ಲ, ದಿಂ, ತ, ರಾ. ಹೇಳಿ. ಸಾಲದಿಂದ ಮುಕ್ತರಾಗಿ. ಸಾಲದಿಂದ
ಮುಕ್ತರಾಗಿ ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ ಉಪಾಧ್ಯಾಯ. ಗುರುಪ್ರಸಾದ್, ಮುಕ್ತರಾಗೋಣವಾ? ಮುಕ್ತರಾಗ್ಬೋದು. ಸಾಲದಿಂದ ಮುಕ್ತರಾಗಿ, ಸಮಾಜ ಋಣ, ಆಚಾರ್ಯ ಋಣ, ಯಾವ ಸಾಲನೂ ಬೇಡ, ಯಾವ ಸಾಲ ಮುಕ್ತರಾಗೋಣ. ಉತ್ತರವನ್ನು ನೋಡೋಣ. ಸಾಲದಿಂದ ಮುಕ್ತರಾಗಿ ಉತ್ತರ ಸರಿಯಾಗಿದೆ. ಶ್ರೀನಿವಾಸ ಉಪಾಧ್ಯಾಯ ಅವರಿಗೆ ಅಕಾಲ ಎನ್ನುವ ಈ ಒಂದು ಕಥಾ ಸಂಕಲನ ಕೃತಿಯನ್ನು ಕೊಡ್ತಾ ಇದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ, ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಸತ್ತವರಿಗೆ ಮಾಡುವ ಸಂಸ್ಕಾರ, ಪ್ರಸಾರ, ಪ್ರಕಾರ, ಕಾರ್ಯವಿಧಾನ. 1 ನಿಮಿಷದ ಅವಕಾಶ. ಬಜರಾಗಲೇ ಒತ್ತಿದ್ದಾರೆ ಗುರುಪ್ರಸಾದ್. 1 ಉತ್ತರ. ಶವ ಸಂಸ್ಕಾರ. 3 ಶಬ್ದ ಸಿಗ್ತಾ ಇಲ್ಲ? 3. ಹಾಗಿದ್ದ ಮೇಲೆ ತಪ್ಪಾಗಿರೋ ಸಾಧ್ಯತೆ ಹೆಚ್ಚಿರುತ್ತೆ. ಪ್ರಯತ್ನಿಸಿ. ಶ್ರೀನಿವಾಸ ಉಪಾಧ್ಯಾಯ ಹಾಗೂ ಚಂದ್ರ, ತಮಗೆ ಅವಕಾಶ ಉಂಟು. ಬಜರೊತ್ಬಿಟ್ಟು ಉತ್ತರ ಕೊಡ್ಬೋದು. ಶ್ರೀನಿವಾಸ ಉಪಾಧ್ಯಾಯ ಎರಡನೆಯವರಾಗಿ ಬಜರೊತ್ತಿದ್ದಾರೆ. 1 ಉತ್ತರ. ಅಂತ್ಯ ಸಂಸ್ಕಾರ. ಅಂತ್ಯ ಸಂಸ್ಕಾರ. 3 ಶಬ್ದ ಸಿಗ್ತಾ? ಬಹುಶಃ ಸಿಕ್ಕಿಲ್ಲ. ಕೇಳಿ ಚಂದ್ರ. ಅಂತ್ಯ ಸಂಸ್ಕಾರ. 1 ಉತ್ತರ. ಉತ್ತರ ಕ್ರಿಯೆ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಪ್ರಸಾರ. ಬಿತ್ತರ. ಬಜರ್ ಒತ್ತು ಬಿಟ್ಟು ಉತ್ತರ ಕೊಡಿ ಸರ್. ಹೇಳಿ. ಬಿತ್ತರ. ಬಿತ್ತರ. ಉತ್ತರವನ್ನು ನೋಡೋಣ. ಆಕಾಶವಾಣಿ ತನ್ನ ಕಾರ್ಯಕ್ರಮವನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಬಿತ್ತರಿಸುತ್ತೆ. ಉತ್ತರ ಸರಿಯಾಗಿದೆ. ಇನ್ನೊಂದಿಷ್ಟು ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೀನಿವಾಸ ಉಪಾಧ್ಯಾಯ ಅವರಿಗೆ ಕೊಟ್ಟಿದ್ದೇವೆ. 3 ಉತ್ತರ. ಗುರುಪ್ರಸಾದ್ ಬಜರ್ ಒತ್ತಿದ್ದಾರೆ. ಆನಂತರ ಶ್ರೀನಿವಾಸ ಉಪಾಧ್ಯಾಯ. ಗುರುಪ್ರಸಾದ್ ಪ್ರಕ್ರಿಯೆ. ಪ್ರಕ್ರಿಯೆ. ಶ್ರೀನಿವಾಸ ಉಪಾಧ್ಯಾಯ ಪ್ರಕ್ರಿಯೆ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಪ್ರಕ್ರಿಯೆ ಉತ್ತರ ಸರಿಯಾಗಿದೆ. ಗುರುಪ್ರಸಾದ್ ಅವರಿಗೆ ಮುಕ್ತಾವಳಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಈಗ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ಚಂದ್ರ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ನಡು ಬಗ್ಗಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಕಷ್ಟಪಟ್ಟು ಕೆಲಸವನ್ನು ಮಾಡು, ವ್ಯಾಯಾಮವನ್ನು ಮಾಡು. ಕಷ್ಟಪಟ್ಟು ಕೆಲಸವನ್ನು ಮಾಡು. ಮುಂದಿನ ಪ್ರಶ್ನೆ: ನಾದಿದ ಹಿಟ್ಟು, ಕಣಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಲ್ಲಿ, ಕೊಲ್ಲಿ. ಹುಲ್ಲಿ. ಮೊದಲನೇದು. ಮೂರನೇ ಪ್ರಶ್ನೆ: ಇಂದ್ರನ ವಜ್ರಾಯುಧವನ್ನು ಯಾವುದರಿಂದ ಮಾಡಿರುವರು? ವಜ್ರದಿಂದ, ಮೂಳೆಯಿಂದ. ವಜ್ರದಿಂದ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ತುತ್ತು ತೂಕ ಕೆಡಿಸಿತು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಒಲೆಗೆ ಹಾಕಿದರೆ ಬೆಳೆಯುತ್ತೆ, ನೀರು ಕುಡಿಸಿದರೆ ಸಾಯುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಡು ಬಗ್ಗಿಸು, ಕಷ್ಟಪಟ್ಟು ಕೆಲಸವನ್ನು ಮಾಡು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಉಲ್ಲಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಮೂಳೆಯಾಗಿತ್ತು. ದದೀಜಿ ಮಹರ್ಷಿಗಳು ತಮ್ಮ ಬೆನ್ನು ಮೂಳೆಯನ್ನು ಕೊಡ್ತಾರೆ. ಆ ಬೆನ್ನು ಮೂಳೆಯಿಂದ ವಜ್ರಾಯುಧವನ್ನು ರೂಪಿಸಿದ್ರು ಅಂತ ಹೇಳುತ್ತೆ ಪುರಾಣಗಳು. 4ನೇ ಪ್ರಶ್ನೆಗೆ ಉತ್ತರ ತುತ್ತು ತೂಕ ಕೆಡಿಸಿತು, ಮಾತು ಮನೆಯ ಕೆಡಿಸಿತು. ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಬೆಂಕಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶ್ರೀನಿವಾಸ ಉಪಾಧ್ಯಾಯ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ: ನಡೆದರೆ ಮಣ್ಣಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಕಾಳಜಿ ವಹಿಸು, ಕನಿಷ್ಠ ಕಾಳಜಿ ವಹಿಸು. ಬಹಳ ಕಾಳಜಿ ವಹಿಸು. ಮುಂದಿನ ಪ್ರಶ್ನೆ: ನೆಲೆಸು, ನೆಡು, ನಾಟು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಊರು, ಸೂರು. ಊರು. ಮುಂದಿನ ಪ್ರಶ್ನೆ: ದಮಯಂತಿಯ ಗಂಡನ ಹೆಸರೇನು? ನಳ, ಸಳ. ನಳ. ಮುಂದಿನ ಪ್ರಶ್ನೆ:
ಈ ಗಾದೆಯನ್ನು ಪೂರ್ಣಗೊಳಿಸಿ ತುರುಬು ಇಲ್ಲದವಳಿಗೆ ಹೂವಿನ ಚಿಂತೆ ಏಕೆ? ಹೂವಿನ ಚಿಂತೆ ಏಕೆ? 5ನೇ ಪ್ರಶ್ನೆ. ಹಿಡಿಯೋಕೆ ಹೋದರೆ ಕಡಿಯೋಕೆ ಬರುತ್ತೆ. ಸೊಳ್ಳೆ, ಜೇನುಹುಳ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಡೆದರೆ ಮಣ್ಣಾಗೋ, ಬಹಳ ಕಾಳಜಿ ವಹಿಸು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಊರು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ನಳ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ತುರುಬು ಇಲ್ಲದವರಿಗೆ ತಾಳೆ ಹೂವು ಯಾಕೆ? ಹೂವು ಯಾಕೆ ಅಂತ ಹೇಳಿದರೆ ಗಾದೆಯ ಆಶಯ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ತಾಳೆ ಹೂವಲ್ಲ, ಯಾವ ಹೂವಾದರೂ ಸರಿ, ತುರುಬು ಇಲ್ಲದವರಿಗೆ ಯಾಕೆ ಅಂತ ಬರುತ್ತೆ. ಇಲ್ಲಿ ಪ್ರಾಸ ಇದೆಯಲ್ಲ, ಆ ಪ್ರಾಸದ ಸೊಗಡನ್ನು ತಿಳಿಸೋದಕ್ಕೆ ತಾಳೆ ಹೂ ಅಂತ ಹೇಳಿದ್ದಾರೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬೆಂಕಿಯ ವರ್ಣನೆ ಆಗಿತ್ತು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಗುರುಪ್ರಸಾದ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನಮಸ್ಕಾರ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಗೌರವವನ್ನು ತೋರು, ತ್ಯಜಿಸಿ ಬಿಡು. ಗೌರವವನ್ನು ತೋರು. ಮುಂದಿನ ಪ್ರಶ್ನೆ. ಮೂಗ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಊಮೆ, ಸೀಮೆ? ಊಮೆ. ಮುಂದಿನ ಪ್ರಶ್ನೆ. ನಳನು ಕಲಿಯ ಪ್ರೇರಣೆಯಿಂದ ಯಾರೊಡನೆ ಜೂಜಾಡಿ ಸೋತನೋ? ಪುಷ್ಕರ, ತಸ್ಕರ? ಪುಷ್ಕರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತೋಳ ಹಳ್ಳಕ್ಕೆ ಬಿದ್ದಾಗ ಎಲ್ಲರೂ ಆಡ್ಕೊಂಡು ಇದು ಮಾಡ್ತಾರೆ ಅಂತ. ತೋಳ ಹಳ್ಳಕ್ಕೆ ಬಿದ್ದಾಗ ಎಲ್ಲರೂ ಅವ್ರವ್ರನ್ನ ಆಡ್ಕೊಳ್ತಾರೆ ಅಂತ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 10 ಅಂದರೆ ಹತ್ತೋಲ್ಲ, 70 ಅಂದರೆ ಹತ್ತುತ್ತೆ. ಏಣಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಮಸ್ಕಾರ ಹಾಕು ಅಂದರೆ ತ್ಯಜಿಸಿ ಬಿಡು. ನಾನು ಶಬ್ದದ ಅರ್ಥ ಕೇಳ್ತಾ ಇಲ್ಲ, ನುಡಿಗಟ್ಟಿನ ಅರ್ಥ ಕೇಳ್ತಾ. ನಮಸ್ಕಾರ ಸರ್ ಅಂದ್ರೇನು? ನಿಮ್ಮ ಸಹವಾಸ ಸಾಕು, ಇನ್ನು ಬೇಡ ಅನ್ನೋ ಅರ್ಥ ಬರುತ್ತೆ. ತ್ಯಜಿಸಿ ಬಿಡು ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಉತ್ತರ ಊಮೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಪುಷ್ಕರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ತೋಳ ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಅನ್ನೋದೇ ಬೇಕು ನಾವು. 5ನೇ ಪ್ರಶ್ನೆಗೆ ಉತ್ತರ 10 ಅಂದರೆ ಹತ್ತೋಲ್ಲ, 70 ಅಂದರೆ ಹತ್ತುತ್ತೆ. ತುಟಿಗಳು 10 ಅಂದರೆ 2 ತುಟಿ ಸೇರಲ್ಲ, 70 ಅಂದರೆ ಪಕಾರ ಬರುತ್ತಲ್ಲ, 2 ಒಟ್ಟಿಗೆ ಸೇರುತ್ತೆ ಅಂತಾಯಿತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಚಂದ್ರ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಹಾಗೆಯೇ ಶ್ರೀನಿವಾಸ ಉಪಾಧ್ಯಾಯ ಅವರಿಗೆ 7 ಪುಸ್ತಕ ದೊರೀತಾ ಇದೆ. PV ಗುರುಪ್ರಸಾದ್ ಅವರಿಗೆ 5 ಪುಸ್ತಕಗಳು ದೊರೀತಾ ಇವೆ. ಮೊದಲಿಗೆ ಚಂದ್ರ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ನಾಲ್ಕು 7 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. 3, 2, 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಚಂದ್ರನ ಮೇಲೆ ಇದುವರೆಗೂ 12 ಜನ ನಡೆದಿದ್ದಾರೆ. ಇವರಲ್ಲಿ ಯಾರೂ ಭಾರತೀಯರು ಇಲ್ಲ. ಭಾರತೀಯರು ಚಂದ್ರನ ಮೇಲೆ ಯಾವಾಗ ನಡೀತಾರೆ ಅಂತ ಪ್ರಶ್ನೆ ಕೇಳಿದರೆ ಬಹುಶಃ 2030ರವರೆಗೆ ನಾವು ಕಾಯಬೇಕಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.